ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನದ ದಿನ ಕೂಡ ಫಿಕ್ಸ್ ಆಗಿದೆ. ಅದು ರಾಜಭವನದಲ್ಲಿ ನಡೆಯುತ್ತೆ ಅನ್ನೋದು ಈಗಾಗಲೇ ಅಧಿಕೃತವಾಗಿದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಯಾವ ಲುಕ್ನಲ್ಲಿ ಬರ್ತಾರೆ, ಮುಖ್ಯಮಂತ್ರಿಯಾಗಿ ಅವರು ಹೊಸ ಲುಕ್ನಲ್ಲಿ ಕಾಣಿಸ್ಕೊಳ್ತಾರೆ. ಅದರ ಹಿಂದೆ ಡಿ.ಕೆ. ಶಿವಕುಮಾರ್ ಅವರದ್ದೊಂದು ಪ್ರತಿಜ್ಞೆ ಇದೆ. ಅದು ಭೀಷ್ಮ ಪ್ರತಿಜ್ಞೆ. ಡಿ.ಕೆ. ಶಿವಕುಮಾರ್ ಆ ಪ್ರತಿಜ್ಞೆಯನ್ನು ಮಾಡಿದ್ದು ತಿಹಾರ್ ಜೈಲಿನಲ್ಲಿ. ಹಾಗಾಗಿ ಬಹುತೇಕ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗೆಲ್ಲ ನೀವು ಕ್ಲೀನ್ ಶೇವ್ ಲುಕ್ಕನ್ನು ಬಿಟ್ಟುಬಿಟ್ಟಿದ್ದೀರಾ, ಯಾಕೆ ನೀವು ಕ್ಲೀನ್ ಶೇವ್ ಲುಕ್ಕಲ್ಲಿ ಬರಲ್ಲ ಅಂತಂದಾಗ ಅದಕ್ಕೊಂದು ಸಮಯ ಬರುತ್ತೆ, ನಾನು ಶೇವ್ ಮಾಡೋದಕ್ಕೂ ಒಂದು ಸಮಯ ಬರುತ್ತೆ, ಆವತ್ತು ಬರ್ತೀನಿ ಅನ್ನೋ ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು. ಈಗ ಆ ಸಮಯ ಬಂದಿದೆ ಅನ್ನಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಯಾವ ಸಮಯಕ್ಕಾಗಿ ಕಾಯ್ತಾ ಇದ್ರೂ ಗೊತ್ತಿಲ್ಲ, ಆದರೆ ಈಗಂತೂ ಅವರೊಂದು ಟಾಪ್ 1 ಸ್ಥಾನಕ್ಕೆ ಹೋಗಿ ಕೂತ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಂದರೆ ನಂಬರ್ 1 ಆ ಸ್ಥಾನದಲ್ಲಿ ಕೂತಿರುವಾಗ ಅವರು ಹೊಸ ಲುಕ್ನಲ್ಲಿ ಬರ್ತಾರೆ. ಅದರ ಹಿಂದೆ ಒಂದು ಕತೆ ಇದೆ. ತಿಹಾರ್ ಜೈಲಿನಲ್ಲಿ ಡಿ.ಕೆ. ಶಿವಕುಮಾರ್ ತೆಗೆದುಕೊಂಡ ಆ ದಿಟ್ಟ ನಿರ್ಧಾರದ ಹಿಂದೆ ಒಂದು ಕತೆ ಇದೆ. ಆ ಕಥೆಯಲ್ಲಿ ಅವರಿಬ್ಬರಿಗೆ ಸಹಾಯವನ್ನು ಕೂಡ ಮಾಡ್ತಾರೆ. ಆ ಘಟನೆಯಲ್ಲಿ ಅವರು ಇಬ್ಬರು ಖೈದಿಗಳಿಗೆ ಸಹಾಯ ಕೂಡ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅನುಭವಿಸಿದಂಥ ಯಾತನೆ ಇದೆಯಲ್ಲ, ಅದು ಯಾಕೆ 2019ರಲ್ಲಿ ಅವರು ಜೈಲು ಸೇರಿದ ನಂತರ ಅವರ ಜೀವನ ಹೇಗೆ ಬದಲಾಗ್ತಾ ಹೋಯಿತು, ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇಲ್ಲಿ ಡಿ.ಕೆ. ಶಿವಕುಮಾರ್ 2019ರಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ತಿಹಾರ್ ಜೈಲು ಪಾಲಾಗ್ತಾರೆ. ಅವರು ಇಡಿ ಐಟಿ ತನಿಖೆಗಳು, ಅದರ ನಂತರ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಅವ್ರ ಮೇಲೆ ಸಂಪೂರ್ಣ ತನಿಖೆಯಾಗಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಆಗ ಅವರು ತಿಹಾರ್ ಜೈಲು ಪಾಲಾದಾಗ ಅವರ ಜೀವನ ತುಂಬ ಕಷ್ಟ ಆಗುತ್ತೆ. ಸಹಜವಾಗಿದೆ, ಅವರನ್ನು ಎಲ್ಲ ಕೈದಿಗಳ ರೀತಿ ನೋಡ್ಕೊಳ್ತಾರೆ. ರಾಜಕೀಯ ಕೈದಿ ಆಗಿದ್ದರೂ ಕೂಡ ಅದಕ್ಕೂ ಕೂಡ ಒಂದಷ್ಟು ಜೈಲ್ ಮ್ಯಾನ್ಯುವಲ್ನಲ್ಲಿ ಲಿಮಿಟೇಷನ್ಸ್ ಇದೆ. ಈಗ ದರ್ಶನ್ ಅವರಿಗೆ ಎಲ್ಲ ಸವಲತ್ತುಗಳನ್ನು ಕೊಡೋದಕ್ಕಾಗಲ್ಲ, ಅವ್ರಿಗೆ ಕೆಲವೊಂದನ್ನು ಸಾಮಾನ್ಯ ಕೈದಿಗಳಿಗಿಂತ ವಿಶೇಷವಾಗಿ ಕೊಡ್ಬೋದು. ಹಾಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೆಲವು ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ತಮ್ಮ ಕೆಲಸನ ತಾವೇ ಮಾಡ್ಕೊಳ್ಬೇಕಾಗಿ ಬಂದಾಗ ಅವರ ಸಹಾಯಕ್ಕೆ ಇಬ್ಬರು ಕೈದಿಗಳು ಬರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಅವ್ರ ಜೊತೆ ಇದ್ದು ಸಹಾಯ ಕೇಳಿದ್ದಕ್ಕೆ ಸಹಾಯ ಮಾಡುವಂಥ ಕೈದಿಗಳು. ಅದರಲ್ಲಿ ಒಬ್ಬರು ಮೊಯ್ಸಿನ್ ರಾಜಾ ಅಂತ. ಅವರು 2017ರಲ್ಲಿ ಜೈಲಿಗೆ ಬಂದಿರ್ತಾರೆ. 2 ವರ್ಷದಿಂದ ಜೈಲು ವಾಸ ಅನುಭವಿಸ್ತಾನೆ ಇರ್ತಾರೆ. ಅವರ ಪತ್ನಿಯ ಜೊತೆಗೆ ಒಂದಷ್ಟು ಜಗಳ ಆಗಿದ್ದರಿಂದ ಆ ಕಾರಣದಿಂದ ಹಲ್ಲೆ ಮಾಡಿ ಜೈಲಿಗೆ ಬಂದಿರ್ತಾರೆ. ಜೈಲಿಗೆ ಬಂದ ವ್ಯಕ್ತಿಯನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಅವರಿಗೆ 4.5 ಲಕ್ಷ ಹಣವನ್ನು ಕಟ್ಟಬೇಕಾಗಿರುತ್ತೆ. ಏನು ಕೋರ್ಟ್ ಕೊಟ್ಟಂಥ ತೀರ್ಪು, ನ್ಯಾಯಾಧೀಶರ ತೀರ್ಪು, 4.5 ಲಕ್ಷ ಹಣ ಕಟ್ಟಬೇಕಾಗಿರುತ್ತೆ. 4.5 ಲಕ್ಷ ಹಣ ಮೊಯ್ಸಿನ್ ರಾಜಾ ಅವರ ಹತ್ರ ಇರೋದಿಲ್ಲ. ಹಾಗಾಗಿ ಅವರು ಜೈಲು ವಾಸವನ್ನು ಮುಂದುವರಿಸ್ಕೊಂಡೇ ಇರ್ತಾರೆ. ಆದರೆ ಡಿ.ಕೆ. ಶಿವಕುಮಾರ್ ತಮಗೆ ಆ 1.5-2 ತಿಂಗಳು ಸಹಾಯ ಮಾಡಿದಂಥ ಇಬ್ಬರು ಕೈದಿಗಳ ಸಹಾಯವನ್ನು ನೆನೆದು ಕೃತಜ್ಞತೆಯಿಂದ ಅವರು ಬರುವಾಗ ಒಂದು ಮಾತು ಕೊಟ್ಟಿರ್ತಾರೆ, ನಿಮ್ಮನ್ನು ನಾನು ಜೈಲಿಂದ ಹೋದ ನಂತರ ನ್ಯಾಯಯುತವಾಗಿ ಬಿಡಿಸುವಂಥ ಪ್ರಯತ್ನ ಮಾಡ್ತೀನಿ, ನಿಮ್ಮನ್ನು ನಾನು ಬಿಡಿಸ್ಕೊಳ್ಳುವಂಥ ಕೆಲಸವನ್ನು ನಿಯಮಾನುಸಾರವಾಗಿ ಮಾಡ್ತೀನಿ ಅಂತ. ಆಗ ಜೈಲಿಂದ ಹೊರಬಂದ ನಂತರ ಡಿ.ಕೆ. ಶಿವಕುಮಾರ್ ಸಮಯ ಸಂದರ್ಭ ಬಂದಾಗ ಆ ಮೊಯ್ಸಿನ್ ರಾಜಾ ಅನ್ನುವಂಥ ಕೈದಿ ಏನಿದ್ದಾರೆ, ಸೊ ಅವರಿಗೆ 4.5 ಲಕ್ಷವನ್ನು ತಾನೇ ತನ್ನ ಸ್ವಂತ ಹಣದಿಂದ ಕಟ್ಟಿ ಅವ್ರನ್ನ ಬಿಡಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಬ್ಬರು ಕೈದಿ ಇವರ ಸಪೋರ್ಟಿಗೆ ಬಂದವರಿದ್ದಾರಲ್ಲ ಅವರನ್ನು ಕೂಡ ಬಿಡಿಸ್ತಾರೆ. ಅಂದರೆ ಕಾನೂನಿನ ಪ್ರಕಾರದಲ್ಲೇ ನ್ಯಾಯಯುತವಾಗಿಯೇ ಬಿಡಿಸಿ ಅವರಿಗೆ ಕೆಲಸವನ್ನು ಕೂಡ ಕೊಡಿಸ್ತಾರೆ. ಒಬ್ಬರು ಡಿ.ಕೆ. ಸುರೇಶ್ ಅವ್ರ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ, ಮತ್ತೊಬ್ಬರಿಗೆ ಬೆಂಗಳೂರಿನಲ್ಲಿ ಅದೊಂದು ಕಂಪ್ನಿಯಲ್ಲಿ ಕೆಲಸವನ್ನು ಕೊಡಿಸ್ತಾರೆ. ನೀವು ನಿಮ್ಮ ಜೀವನವನ್ನು ಸಾಧಾರಣವಾಗಿ ನಿಮ್ಮ ಜೀವನವನ್ನು ಸುಧಾರಿಸ್ಕೊಂಡು ಬದುಕಿ ಅನ್ನುವಂಥ ಒಂದು ಕೃತಜ್ಞತೆ. ನನಗೆ ಜೈಲಲ್ಲಿದ್ದಾಗ ನೀವು 1-1.5 ತಿಂಗಳು ಸಹಾಯ ಮಾಡಿದ್ದೀರಾ, ನಿಮಗೆ ಅದಕ್ಕೆ ನಾನು ಪ್ರತ್ಯುಪಕಾರವಾಗಿ ಇದನ್ನು ಮಾಡ್ತೀನಿ ಅಂಥೇಳಿ ಡಿ.ಕೆ. ಶಿವಕುಮಾರ್ ಆ ಒಂದು ತನ್ನ ಕೃತಜ್ಞತೆಯನ್ನು ಉಳಿಸ್ಕೊಳ್ತಾರೆ ನೋಡಿ. ಇದು ಈಗ ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇರುವಾಗ ತಮಗೆ ಸಹಾಯ ಮಾಡಿದವರನ್ನು ಸ್ಮರಿಸ್ತಾರೆ. ಅವರು ಕೃತಜ್ಞ ಅಲ್ಲ, ಕೃತಜ್ಞ. ಅವರು ಕರ್ನಾಟಕದ ಜನತೆ, ಹಾಗೆ ಹಳೆ ಮೈಸೂರು ಭಾಗದಲ್ಲಿ ನನ್ನ 1 ಬಾರಿ CM ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, HD ದೇವೇಗೌಡರು CM ಆಗಿದ್ದಾರೆ, ಕುಮಾರಸ್ವಾಮಿ CM ಮಾಡಿದ್ದೀರಾ, ನನ್ನನ್ನು ಮಾಡೋದಕ್ಕೊಂದು ಅವಕಾಶ ಕೊಡಿ ಅಂತ ಕೇಳಿದ್ರು. ಈ ಭಾಗಕ್ಕೆ ಹೆಚ್ಚಿನ ಪ್ರೋತ್ಸಾಹ, ಈ ಭಾಗಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡ್ತಾರೆ ಅನ್ನುವಂಥ ಆಶಯ ಕೂಡ ಜನರಲ್ಲಿದೆ. ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸೋದು ಸನ್ನಿಹಿತ ಆಗಿದೆ. 3ನೇ ತಾರೀಕು ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅಲ್ಲಿ ಅವರು ಯಾವ ಲುಕ್ಕಲ್ಲಿ ಬರ್ತಾರೆ, ಡಿ.ಕೆ. ಶಿವಕುಮಾರ್ ಸ್ಟೈಲಿಶ್ ಆದಂಥ ರಾಜಕಾರಣಿ. ಅವರು ಒಂದೊಂದು ಬಾರಿ ಪಂಚೆಯಲ್ಲಿ ಕೂಡ ಇರ್ತಾರೆ. ಅಂದರೆ ಪೂಜೆ ಪುನಸ್ಕಾರಗಳ ಸಂದರ್ಭದಲ್ಲಿ ಬಿಳಿ ಪಂಚೆಯನ್ನು ಉಟ್ಕೊಂಡು ಕಾಣಿಸ್ತಾರೆ. ಮತ್ತೊಂದು ಸಂದರ್ಭಗಳಲ್ಲಿ ಫಾರಿನ್ಗೆ ಹೋದಾಗ ಅಲ್ಲಿಗೆ ತಕ್ಕಂತೆ ಬ್ಲೇಸರ್ ಹಾಕ್ಕೊಂಡು
ಡ್ರೆಸ್ಸಲ್ಲಿ ಕೂಡ ಅವರು ಸ್ಟೈಲಿಶ್ ರಾಜಕಾರಣಿಯಾಗಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಲುಕ್ ಇದೆಯಲ್ಲ, ಅದು 10 ವರ್ಷಗಳ ಹಿಂದೆ ಡಿ ಕೆ ಶಿವಕುಮಾರ್ ಇದ್ರಲ್ಲ, ಅಂದರೆ 2019 ಹಿಂದೆ ತಿಹಾರ್ ಜೈಲಿಗೆ ಹೋಗೋದಕ್ಕಿಂತ ಮೊದಲು ಅವರು ಶೇವಿಂಗನ್ನೇ ಸದಾ ಮಾಡಿಕೊಂಡು ಕ್ಲೀನ್ ಶೇವ್ಡಾಗಿ ಕಾಣಿಸ್ತಾ ಇದ್ರಲ್ಲ. ಆದರೆ ಜೈಲಿಗೆ ಹೋದ ನಂತರ ಶೇವಿಂಗ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಅವ್ರಿಗೆ. ಹಾಗಾಗಿ ಅವತ್ತಿನಿಂದ ಇರೋ ಲುಕ್ಕನ್ನೇ ಮೇಂಟೈನ್ ಮಾಡಿದ್ದಾರೆ. ಆದರೆ ಈಗ ಆ ಲುಕ್ಕನ್ನು ಬದಲಾಯಿಸಿ ಕ್ಲೀನ್ ಶೇವ್ ಲುಕ್ಕಲ್ಲಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸ್ತಾರಾ? ಈ ಕುತೂಹಲವಂತೂ ಎಲ್ಲರಲ್ಲಿ ಮನೆ ಮಾಡಿದೆ. ಎಲ್ಲರೂ ಕಾದು ನೋಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಯಾವ ರೀತಿ ಆ ದಿನ ಬರ್ತಾರೆ ಅಂತ. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದ್ರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kg ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗ್ಬೇಕು, ಹೆಲ್ತಿ ಆಗಿರ್ಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ.